ಪಾಂಡವಪುರ ಅಗ್ನಿಶಾಮಕ ಠಾಣೆಯ ಸಹಾಯಕ ಠಾಣಾಧಿಕಾರಿ ಕೇಶವೇಗೌಡ ಅವರು ಸೇವೆಯಿಂದ ನಿವೃತ್ತಿಗೊಂಡ ಹಿನ್ನೆಲೆಯಲ್ಲಿ ಅವರಿಗೆ ಅದ್ದೂರಿ ಬೀಳ್ಕೊಡುಗೆ ನೀಡಲಾಯಿತು. ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿಯಾಗಿ ಪಾಂಡವಪುರದಲ್ಲಿ 4 ವರ್ಷ ಸೇವೆ ಸಲ್ಲಿಸಿ ಕಳೆದ 30 ವರ್ಷಗಳ ಸುದೀರ್ಘ ಸೇವಾವಧಿ ಪೂರೈಸಿ ಇದೀಗ ನಿವೃತ್ತರಾಗುತ್ತಿದ್ದಾರೆ. ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಅಗ್ನಿಶಾಮಕ ಠಾಣೆ ಅಧಿಕಾರಿಗಳು ಹಾರೈಸಿದರು. 1994ರ ಜುಲೈನಲ್ಲಿ ಅಗ್ನಿಶಾಮಕ ಇಲಾಖೆ ಅಗ್ನಿಶಾಮಕ ಚಾಲಕರಾಗಿ ಸೇರ್ಪಡೆಗೊಂಡು ಆರ್.ಎ. ಮುಂಡಕೂರು ಅಗ್ನಿಶಾಮಕ ಅಕಾಡೆಮಿಯಲ್ಲಿ ತರಬೇತಿ ಪಡೆದು ಸ್ವಂತ ಜಿಲ್ಲೆಯಲ್ಲಿರುವ ಚನ್ನರಾಯಪಟ್ಟಣ ಅಗ್ನಿಶಾಮಕ ಠಾಣೆಯಲ್ಲಿ ಅಗ್ನಿಶಾಮಕ ಚಾಲಕನಾಗಿ ಇಲಾಖಾ ಕರ್ತವ್ಯ ಪ್ರಾರಂಭಿಸಿ ನಂತರದಲ್ಲಿ ಹೊಳೆನರಸೀಪುರ ಅಗ್ನಿಶಾಮಕ ಠಾಣೆಗೆ ವರ್ಗಾವಣೆಗೊಂಡು ನಂತರದಲ್ಲಿ ಮಂಡ್ಯ ಜಿಲ್ಲೆಯ ಕೆ.ಆರ್. ಪೇಟೆ ಅಗ್ನಿಶಾಮಕ ಠಾಣೆಗೆ ವರ್ಗಾವಣೆಗೊಂಡು 2020ರಲ್ಲಿ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿಯಾಗಿ ಪದೋನ್ನತಿ ಹೊಂದಿ ಪಾಂಡವಪುರ ಅಗ್ನಿಶಾಮಕ ಠಾಣೆಗೆ ಬಂದು ಪ್ರಭಾರ ಅಗ್ನಿಶಾಮಕ ಠಾಣಾಧಿಕಾರಿಯಾಗಿ 4 ವರ್ಷ 9 ತಿಂಗಳು ಯಶಸ್ವಿ ಪ್ರಭಾರವನ್ನು ನಿಭಾಯಿಸಿ ಸಿಬ್ಬಂದಿಯವರ ಪ್ರೀತಿ ಪಾತ್ರರಾಗುತ್ತೀರಿ. ಅಗ್ನಿಶಾಮಕ ಇಲಾಖೆಯಲ್ಲಿ ತಮ್ಮ ಕರ್ತವ್ಯವನ್ನು ಸುದೀರ್ಘ 30 ವರ್ಷಗಳ ಸಾರ್ಥಕ ಸೇವೆ ಸಲ್ಲಿಸಿ ಇಂದು ನಿವೃತ್ತಿ ಹೊಂದುತ್ತಿದ್ದು, ಈ 60ರ ಹರೆಯದಲ್ಲೂ ಸದಾ ಲವಲವಿಕೆಯಿಂದ ಇರುವ ನೀವು ಕರ್ತವ್ಯದಲ್ಲಿ ಕಾರ್ಯಾಚರಣೆ ಅವಧಿಯಲ್ಲಿ ಸಿಬ್ಬಂದಿ ಕೊರತೆ ಇದ್ದಾಗ ಜನರ ಜೊತೆ ಬೆರೆತು ಇಲಾಖಾ ವಾಹನಗಳು ಹಾಗೂ ಯಂತ್ರೋಪಕರಣಗಳಲ್ಲಿ ತಾಂತ್ರಿಕತೆಯಲ್ಲಿ ಹಾಗೂ ಚಾಲನೆಯಲ್ಲಿ ನಿಸ್ಸೀಮರು. ನೀವು ನಿಮ್ಮ ಸೇವಾವಧಿಯಲ್ಲಿ ಅವಿರತವಾದ ಶ್ರಮ ವಹಿಸಿ ನಿಮ್ಮಂತಹ ಹಿರಿಯ ಸೇವಾ ಮನೋಭಾವದ ಸಜ್ಜನಿಕೆಯ ವ್ಯಕ್ತಿಯೊಂದಿಗೆ ಕೈಜೋಡಿಸಿ ನಾವು ಅಳಿಲ ಸೇವೆ ಮಾಡಿರುವುದು ಶ್ಲಾಘನೀಯ ಎಂದರು. ಕಾರ್ಯಕ್ರಮದಲ್ಲಿ ಜಯರಾಮಯ್ಯ ಮುಖ್ಯ ಅಗ್ನಿಶಾಮಕ ಅಧಿಕಾರಿಗಳು ಮೈಸೂರು ಪ್ರಾಂತ್ಯ, ರಾಘವೇಂದ್ರ ಬಿ.ಎಂ. ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳು ಮಂಡ್ಯ, ಸಂತೋಷ್ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಮೈಸೂರು ಹೆಬ್ಬಾಳ್ ಅಗ್ನಿಶಾಮಕ ಠಾಣೆ, ರಮೇಶ್ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಮೈಸೂರು ಬನ್ನಿಮಂಟಪ ಅಗ್ನಿಶಾಮಕ ಠಾಣೆ, ಗುರುರಾಜ್ ಕೆ.ಪಿ. ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಮೈಸೂರು ಜಿಲ್ಲೆ ಮತ್ತು ಪಾಂಡವಪುರ ಅಗ್ನಿಶಾಮಕ ಠಾಣೆಯ ಹರೀಶ್ ಪ್ರಮುಖ ಅಗ್ನಿಶಾಮಕರು ಹಾಗೂ ಪಾಂಡವಪುರ ಅಗ್ನಿಶಾಮಕರಾದ ಕಾಂತರಾಜ್, ರವಿ, ಪರಶುರಾಮ್, ಆನಂದ್, ಪಾಟೀಲ್, ವಿಜಯ್, ಶಿವಾನಂದ್, ಸ್ವಾಮಿ, ರಾಹುಲ್, ನವೀನ್ ಕುಮಾರ್, ಪ್ರಜ್ವಲ್, ಅರುಣ್, ಅನಿಲ್, ರಾಧಾಕೃಷ್ಣ, ಆನಂದ್ ಮತ್ತು ಅಕ್ಕಪಕ್ಕದ ಜಿಲ್ಲೆಯ ಮತ್ತು ತಾಲೂಕುಗಳ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಮತ್ತು ಕೇಶವ್ ಗೌಡರವರ ಬಂಧು ಬಳಗ, ಕುಟುಂಬ ವರ್ಗ ಭಾಗವಹಿಸಿತ್ತು. ಶ್ರೀಯುತ ಕೇಶವೇಗೌಡರವರ ಸುದೀರ್ಘ 40 ವರ್ಷ 9 ತಿಂಗಳು ಸೇವಾವಧಿಯನ್ನು ನೀಡಿ ಇಲಾಖೆಯ ಸೇವಾವಧಿಯಿಂದ ನಿವೃತ್ತ ಆಗ್ತಾ ಇದ್ದಾರೆ. ಅವರಿಗೆ ನಮ್ಮ ಇಲಾಖಾ ವತಿಯಿಂದ ಹಾಗೂ ಠಾಣಾ ವತಿಯಿಂದ ಶುಭ ವಿದಾಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮಾನ್ಯ ಮುಖ್ಯ ಅಗ್ನಿಶಾಮಕ ಅಧಿಕಾರಿಯವರು ಮೈಸೂರು ಪ್ರಾಂತ್ಯವರನ್ನ ಬರಬೇಕು ಅಂತ ನಾವು ಕೋರಿಕೊಂಡಾಗ ಅವರು ತುಂಬ ಹೃದಯದಿಂದ ಬಂದು ಈ ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಅವರಿಗೆ ಈ ಒಂದು ವೇದಿಕೆಗೆ ಹಾಗೂ ನಮ್ಮ ಠಾಣಾ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ, ಹಾಗೆಯೇ ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನ ವಹಿಸಬೇಕು ಅಂತ ಅವ್ರ ಹತ್ರ ಮನವಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಮ್ಮ ಠಾಣಾ ವತಿಯಿಂದ ಸಿಬ್ಬಂದಿಯವರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಹಾಗೆಯೇ ಮೈಸೂರು ಜಿಲ್ಲೆಯ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳು ಶ್ರೀಯುತ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅವರ ಪರಿಮಿತಿಯ ಕಾರ್ಯಕ್ರಮವನ್ನು ಕೂಡ ಬದಿಗೊಟ್ಟಿ ನಮ್ಮ ಕೋರಿಕೆಯ ಮೇರೆಗೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ. ಹಾಗೆಯೇ ನಿವೃತ್ತ ಜಿಲ್ಲಾ ಅಗ್ನಿಶಾಮಕಾರಿಯಾದಂತಹ ಶ್ರೀಯುತ ರುದ್ರೇಗೌಡ ಸರ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಹಾಗೆಯೇ ಬನ್ನಿಮಂಟಪ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಯಾದಂತಹ ಶ್ರೀಯುತ ರಮೇಶ್ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದಾರೆ.
ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಮಳವಳ್ಳಿ ಅಗ್ನಿಶಾಮಕ ಠಾಣೆಯ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ, ಹಾಗೆ ನಾಗಮಂಗಲ ಠಾಣೆಯ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ, ಹಾಗೆಯೇ ಬೇಲೂರು ಅಗ್ನಿಶಾಮಕ ಠಾಣೆಯ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ, ಹಾಗೂ ಕೇರ್ಪೇಟೆಯ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿಯವರು, ಹಾಗೆಯೇ ಮಂಡ್ಯ ಅಗ್ನಿಶಾಮಕ ಠಾಣಾಧಿಕಾರಿಯವರು, ಅವರು ಸೇರಿಸಲ್ಪಟ್ಟ ಅದರಂತ ಶ್ರೀಯುತ ಗೋಪಿನಾಥ್ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಅವ್ರನ್ನ ತಡಮಾಡಿ ಸ್ವಾಗತಿಸಲಿಕ್ಕೆ ಕ್ಷಮೆ ಯಾಚಿಸ್ತೇನೆ. ಹಾಗೆ ಬಂದಿದ್ದಾರೆ, ಹಾಗೆ ಅಕ್ಕಪಕ್ಕ ಠಾಣೆಗಳಿಂದ ಬಂದಿದ್ದಾರೆ, ಹಾಗೆ ಎಲ್ಲ ಕುಟುಂಬದವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಆತ್ಮೀಯವಾಗಿ ಹಾಗೂ ನಮ್ಮ ಸನ್ಮಾನಿತರ ಕುಟುಂಬಸ್ಥರು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ತಾಯಿ ನಾಡದೇವತೆ ಚಾಮುಂಡೇಶ್ವರಿಯ ನಾಮಸ್ತುತಿಯೊಂದಿಗೆ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿಕ್ಕೆ ವೇದಿಕೆ ಇರ್ತಕ್ಕಂಥ ಗಣ್ಯರನ್ನ ನಾನು ಕೋರ್ಕೊತಾ ಇದ್ದೀನಿ. ದಯವಿಟ್ಟು ಕಾರ್ಯಕ್ರಮನ ಉದ್ಘಾಟನೆ ಮಾಡಿ. ವಿಜಾಪುರ ಗ್ರಾಮದ ದಿವಂಗತ ಶ್ರೀ ಚೆಲುವೇಗೌಡ ಹಾಗೂ ಶ್ರೀಮತಿ ಪುಟ್ಟಮ್ಮ ದಂಪತಿಯ 8 ಜನ ಮಕ್ಕಳಲ್ಲಿ ಕಿರಿಯರಾದ ತಾವು ಪತ್ನಿ ಶ್ರೀಮತಿ ಲಕ್ಷ್ಮಿ, ಪುತ್ರಿಯಾದ ಶ್ರೀಮತಿ ಶಶಿಕಲಾ ಹಾಗೂ ಪುತ್ರ ಸಮಾನರಾದ ಅಳಿಯ ಶ್ರೀ ಜಗದೀಶ ಮತ್ತು ಮೊಮ್ಮಕ್ಕಳಾದ ಆನಂದ ಹಾಗೂ ವರ್ಷಿಣಿ ಇವರೊಂದಿಗಿನ ಜೀವನ ನಿಮ್ಮದು ಸುಖಿ ಸಂಸಾರ. ತಾಯಿ ಹೇಮೆಯ ಕೃಪೆಯಿಂದ ಗೊರೂರು ಅಣೆಕಟ್ಟೆಯನ್ನು ಹೊಂದಿಕೊಂಡಂತಿರುವ ಕೃಷಿಕರ ಪಾಲಿನ ಜೀವವಾಗಿರುವ ಹೇಮಾವತಿ ಅಣೆಕಟ್ಟೆಗೆ ಕೊಡುಗೆ ನೀಡಿ ಹಿನ್ನೀರಿನ ಗ್ರಾಮವಾಗಿರುವ ನಿಮ್ಮ ವಿಜಾಪುರ ಗ್ರಾಮ ನಿಮ್ಮ ಜನ್ಮಭೂಮಿಯಾಗಿರುವುದು ಹೆಮ್ಮೆ. ಅರಕಲಗೂಡಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ನಂತರ ಕೌಟುಂಬಿಕ ಜವಾಬ್ದಾರಿ ಬೆನ್ನೇರಿ ಭಾರಿ ವಾಹನ ಚಾಲನೆ ಕಲಿತು ನಂತರ ಖಾಸಗಿ ಕಂಪನಿಯ ಲಾರಿ ಹಾಗೂ ಬಸ್ಗಳನ್ನು ಚಾಲನೆ ಮಾಡಿಕೊಂಡು ನಂತರ 1994ರ ಜುಲೈ ಮಾಹೆಯಲ್ಲಿ ಸದಾ ಮಾನವ ನಿರ್ಮಿತ ಹಾಗೂ ಪ್ರಕೃತಿಯ ಸವಾಲನ್ನು ಎದುರಿಸುವ ಆಪತ್ಮಾನವ ಸೇವಾ ಕ್ಷೇತ್ರವಾದ ಅಗ್ನಿಶಾಮಕ ಇಲಾಖೆಗೆ ಅಗ್ನಿಶಾಮಕ ಚಾಲಕರಾಗಿ ಸೇರ್ಪಡೆಗೊಂಡು ಆರ್ಎ ಮುನ್ಕರ್ ಅಗ್ನಿಶಾಮಕ ಅಕಾಡೆಮಿಯಲ್ಲಿ ತರಬೇತಿ ಪಡೆದು ಸ್ವಂತ ಜಿಲ್ಲೆಯಲ್ಲಿರುವ ಚನ್ನರಾಯಪಟ್ಟಣ ಅಗ್ನಿಶಾಮಕ ಠಾಣೆಯಲ್ಲಿ ಅಗ್ನಿಶಾಮಕ ಚಾಲಕನಾಗಿ ಇಲಾಖಾ ಕರ್ತವ್ಯ ಪ್ರಾರಂಭಿಸಿದರು. ಎಷ್ಟೋ ಜನಕ್ಕೆ ವಾಹನ ಚಾಲನೆ ಮಾಡಲು ಕಲಿಸ್ಕೊಟ್ಟಂತ ವ್ಯಕ್ತಿ ಕೇಶವೇಗೌಡರು. ನಾನು ಕೂಡ ಅವರಿಂದ ಡ್ರೈವಿಂಗ್ ಕಲಿತು ಅಧಿಕಾರಿಯಾಗಿ ಏರ್ಪೇಟೆಯಲ್ಲಿ ಇರಬೇಕಾದ್ರೆ ಅವರಿಂದ ಡ್ರೈವಿಂಗ್ ಕಲಿತು. ಅವ್ರದ್ದು ತುಂಬ ಕುಟುಂಬ, ಮಗಳಿದ್ದಾರೆ, ಅಳಿಯ ಇದ್ದಾರೆ ಹಾಗೂ ಮೊಮ್ಮಕ್ಕಳಿದ್ದಾರೆ. ಅವರು ಒಂದು ಘಟನೆ ಹೇಳಕ್ಕೆ ಇಷ್ಟಪಡ್ತೀನಿ. ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿಯಾಗಿ ಮುಂಚೆನೆ ಪದೋನ್ನತಿ ಪಡಿಬೇಕಾಗಿತ್ತು. ಆದರೆ ಭಯದಿಂದ ಧಾರವಾಡಕ್ಕಾಗಿತ್ತು. ಭಯದಿಂದ ನಾನು ಹೋಗಲ್ಲ ಸರ್ ಅಂತ ಅಂದ್ಬಿಟ್ಟು 1 ವರ್ಷ ಬರ್ಕೊಡು ಕೇಶವೇಗೌಡರು. ಆಗ ನಾನು ನೋಡ್ರಿ ಫಸ್ಟ್ ಪ್ರಮೋಷನ್ ತಗೊಳ್ಳಿ, ನಂತರ ಆಮೇಲೆ ನೀವು ಎಲ್ಲಿ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು 2ನೇ ಬಾರಿಗೆ ಬಂದಾಗ ನಾನು ಮಂಡ್ಯದಲ್ಲಿ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಯಾಗಿ ನಿರ್ವಹಿಸ್ತಾ ಇದ್ದೆ. ಆ ಸಂದರ್ಭದಲ್ಲಿ ಪಾಂಡವಪುರ ಸರ್ ನಾನು ಪಾಂಡವಪುರ ತಪ್ಪದೆ ಸಹಾಯ ಸಹಕಾರ ಆರಾಮಾಗಿ ನೀವು ಹಾಗೂ ನಿವೃತ್ತ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಯಾದಂಥ ಉದ್ರೇಗೌಡರೆ ಹಾಗೂ ನಿವೃತ್ತ ಅಗ್ನಿಶಾಮಕ ಠಾಣಾಧಿಕಾರಿಗಳೇ ಹಾಗೂ ಇನ್ನು ಕೆಲವೇ ದಿನಗಳಲ್ಲಿ ಯುವತಿಯನ್ನು ಹೊಂದಲಿರುವ ಕೇಶವೇಗೌಡರೆ ಸಂವಿಧಾನವನ್ನು ಕೇಂದ್ರ ಬಿಂದು ಆಗಿರ್ತಕ್ಕಂಥ ಕೇಶವೇಗೌಡರು. ನಾನು ಮಂಡ್ಯದಲ್ಲೇ ಬಂದು 1 ವರ್ಷ ಆಯಿತು. ಅವ್ರ ಬಗ್ಗೆ ಸಾಕಷ್ಟು ಜನ ಹೇಳ್ತಿದ್ರು, ನಾನು ಇದನ್ನು ಕೇಳಿದ್ದೀನಿ. ನಮ್ಮ ಮಂಡ್ಯ ಅಗ್ನಿಶಾಮಕ ಠಾಣಾಧಿಕಾರಿಗಳು ಹೇಳ್ತಿದ್ರು, ಅವರ ಹತ್ರ ನಾವೆಲ್ಲ ಕೆಲಸ ಕಲ್ತಿರ್ತಕ್ಕಂಥದ್ದು ಗುರುಗಳು ಅಂತೆಲ್ಲ ಹೇಳ್ತಿದ್ರು. ಈಗಾಗಲೇ ನಮ್ಮ ಜಿಲ್ಲಾ ಅಗ್ನಿಶಾಮಕಾಧಿಕಾರಿಗಳ ಬಗ್ಗೆ ಅವರ ಬಗ್ಗೆ ಸವಿಸ್ತಾರವಾಗಿ ಅವರ ಬಗ್ಗೆ ವಿಷಯವನ್ನು ತಿಳಿಸಿದ್ರು. ಏನಂದರೆ ಅವರನ್ನು ಈಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದೆ, ಅದರಲ್ಲಿದ್ರೆ ಇನ್ನೂ ಉತ್ತಮವಾಗಿ ಸುಮಾರು ಜನಕ್ಕೆ ಚಾಲನೆ ಬಗ್ಗೆ ವೃತ್ತಿಪರವನ್ನು ಹೇಳ್ಕೊಡ್ಲಿಕ್ಕೆ ಇನ್ನು ಅನುಕೂಲ ಆಗ್ತಿತ್ತು.
ಹಾಗಾಗಿ ಅವರು ಈ ಇನ್ನೊಂದು 3 ದಿನಗಳನ್ನು ನಿವೃತ್ತಿ ಅಂಚಿನಲ್ಲಿರುವುದರಿಂದ ಅವರು ಮುಂದೆ ಇದೇ ರೀತಿಯೇ ಅವರ ಏನು ಜ್ಞಾನವನ್ನು ಬೇರೆಯವರಿಗೆ ಚಾಲನೆಯ ವೃತ್ತಿಯಲ್ಲಿ ಹೇಳ್ಕೊಂಡಿದ್ದಾರೆ ಅದು ಹಾಗೆ ಮುಂದುವರಿಸ್ಕೊಂಡು ಹೋಗಲಿ ಅಂತ 2 ಮಾತುಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಜಕ್ಕೂ ಸನ್ಮಾನಿತರ ಪರವಾಗಿ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಇಲಾಖೆಯ ಎಲ್ಲ ಮೇಲಾಧಿಕಾರಿಗಳು ಕೂಡ ನಾನು ಸನ್ಮಾನಿತರ ಪರವಾಗಿ ನಾನು ಒಂದೆರಡು ಮಾತಾಡ್ತಾ ಇದ್ದೀನಿ. ಅವರು ತುಂಬಾ ಭಾವುಕರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ, ಈ ಒಂದು ಅಭಿವೃದ್ಧಿ ಹೊಂದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲಾಖೆ ಉನ್ನತ ಮಟ್ಟದಲ್ಲಿ ಬೆಳೀತಾ ಇದೆ. ಈ ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ 7ನೇ ತರಗತಿ ಓದಿರ್ತಕ್ಕಂಥ ಅಗ್ನಿಶಾಮಕ ಚಾಲಕ ಪದೋನ್ನತಿ ಹೊಂದಿ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಹುದ್ದೆಗೆ ಬಂದು ಠಾಣೆಯಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಹುದ್ದೆ ಕೊರತೆ ಇದ್ದಾಗ ಆ ಒಂದು ಹುದ್ದೆಯ ಪ್ರಭಾವವನ್ನು ವಹಿಸಿಕೊಂಡು ಮೇಲಿನ ಅಧಿಕಾರಿಗಳ ಆಜ್ಞಾನುಸಾರವಾಗಿ ಒಂದು ಕರ್ತವ್ಯನ ನಿರ್ವಹಿಸಿದೆಯಲ್ಲ, ಅದು ನಿಜಕ್ಕೂ ಚಾಲೆಂಜ್ ಆಗಿರ್ತಕ್ಕಂಥ ವಿಷಯ. ಆ ಒಂದು ಅವಧಿಯಲ್ಲಿ ಯಾವುದೇ ರೀತಿಯ ಸಿಬ್ಬಂದಿಗಳ ಮನಸ್ಸಿಗೆ ಬೇಜಾರಾಗದಂಗೆ, ಅಧಿಕಾರಿಗಳ ಆಜ್ಞೆಯನ್ನ ಉಲ್ಲಂಘಿಸದೇ ಇರದೆ, ಅದೇ ರೀತಿಯಲ್ಲಿ 4 ವರ್ಷ 9 ತಿಂಗಳು ಸುದೀರ್ಘವಾಗಿ ಯಶಸ್ವಿಯಾಗಿ ನಾವು ನೋಡಿರೋ ಮಟ್ಟಕ್ಕೆ ಅವರು ಯಶಸ್ವಿಯಾಗಿ ಸೇವೆಯನ್ನು ನಿರ್ವಹಿಸಿದ್ದಾರೆ. ಆ ಸನ್ಮಾನಿತರ ಪರವಾಗಿ ಅವರ ಮೇಲಾಧಿಕಾರಿಯವರೆಲ್ಲರಿಗೂ ಕೂಡ ಅವರ ವೈಯಕ್ತಿಕವಾಗಿ, ಅವರ ಕುಟುಂಬದ ಪರವಾಗಿ, ಹಾಗೆ ನಾವೆಲ್ಲ ಪಾಂಡವಪುರ ಅಗ್ನಿಶಾಮಕ ಸಿಬ್ಬಂದಿಯವರ ಪರವಾಗಿ, ಸನ್ಮಾನಿತರ ಪರವಾಗಿ ಇಲಾಖೆಯ ಮೇಲಾಧಿಕಾರಿಯವರಿಗೆ ನಾವು ಋಣಿಯಾಗಿರ್ತೀವಿ, ಹಾಗೂ ಕೃತಜ್ಞರಾಗಿರ್ತೀವಿ. ಅವರೆಲ್ಲ ನಾವು ಸುದೀರ್ಘ ಗಮನವನ್ನ ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಯಶಸ್ವಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವರೆಲ್ಲರೂ ಕೂಡ ನೇತೃತ್ವದ ಅಧಿಕಾರಿ ಎಲ್ಲರೂ ಕೂಡ ಕಾರಣೀಭೂತರು. ನಮ್ಮ ಮುಖ್ಯ ಅಗ್ನಿಶಾಮಕ ಅಧಿಕಾರಿಗಳಾಗಬಹುದು, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳಾಗಬಹುದು, ಹಾಗೂ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಅವ್ರನ್ನೂ ಕೂಡ ನಾವು ನೆನಪಿಸ್ಕೊಳ್ಳೋಣ. ಅವರು ಕೂಡ ಯಾವುದೇ ಅವರಿಗೆ ಹಿಂಸೆಯನ್ನು ಕೊಡದೇ ಇರೋ ರೀತಿ, ಅವರ ಆಜ್ಞೆಗಳನ್ನ ಇವರು ಪಾಲಿಸೋ ರೀತಿ ತಿಳಿಯಾಗಿ ಹೇಳಿ ಕೆಲಸವನ್ನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸನ್ಮಾನಿತರ ಪರವಾಗಿ ನಾನು ಅವರೆಲ್ಲರಿಗೂ ಕೂಡ ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಅವರ ಪರವಾಗಿ 2 ಮಾತನ್ನು ಹಾಡಿದ್ದೇನೆ. ಹಾಗೆಯೇ ಈ ವೇದಿಕೆಯ ಅಂತಿಮ ಘಟ್ಟಕ್ಕೆ ಬರ್ತಾ ಇದ್ದೀವಿ. ವೇದಿಕೆಯಲ್ಲಿ ಸನ್ಮಾನಿತರಿಗೆ ಹಾಗೂ ಸನ್ಮಾನಿತರ ಕುಟುಂಬದವರಿಗೆ ಇಬ್ಬರಿಗೂ ಕೂಡ ನಾವು ಸನ್ಮಾನ ಕಾರ್ಯಕ್ರಮದ ಬಗ್ಗೆ ಹಾಗೂ ಸನ್ಮಾನಿತರ ಬಗ್ಗೆ ಒಂದೆರಡು ಮಾತನ್ನ ಆಡಿದ ಮೇಲೆ ಸನ್ಮಾನ ಹಾಗೂ ವಂದನಾರ್ಪಣೆ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಈಗ ವೇದಿಕೆಯಲ್ಲಿರ್ತಕ್ಕಂಥ ಮಾನ್ಯ ಮುಖ್ಯ ಅಗ್ನಿಶಾಮಕ ಅಧಿಕಾರಿಯವರು ಕಾರ್ಯಕ್ರಮದ ಬಗ್ಗೆ ಹಾಗೂ ಸನ್ಮಾನಿತರ ಬಗ್ಗೆ ಒಂದೆರಡು ಚಿತ್ರನುಡಿಗಳನ್ನ ನುಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾವುದು ತೊಂದರೆ ಇಲ್ಲದ ಹಾಗೆ ನಿವೃತ್ತಿ ಹೊಂದ್ತಾ ಇದ್ದಾರೆ ಮುಖ್ಯ ಕಾರಣ ಈ ಠಾಣೆಯ ಸಿಬ್ಬಂದಿ ವರ್ಗದವರು, ಠಾಣೆಯ ಹರೀಶ್ ಅವರು, ಹಿಂದಿನ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಸುಧಾರಣೆ ಅವರು, ರಾಜೇಂದ್ರ ಅವರು ಇವರಿಗೆ ಚೆನ್ನಾಗಿ ನಿಂತು ಯಾರೂ ತೊಂದರೆ ಆಗದ ರೀತಿಯಲ್ಲಿ ಅವರಿಗೆ ಒಂದು ನೈತಿಕ ಬೆಂಬಲವನ್ನು ಸೂಚಿಸಿ ಮಾಡಿರೋದ್ರಿಂದ ಇವತ್ತು ಯಾವುದೂ ತೊಂದರೆ ಇಲ್ಲ. ಕಪ್ಪು ಚಿಕ್ಕ ಇಲ್ಲದೆ ಇಲಾಖೆಯಿಂದ ನಿವೃತ್ತಿ ಕೊಡ್ತಾ ಇದ್ದಾರೆ. ಆ ಭಗವಂತ ಮುಂದೆ ಸಹ ಯಶೋಗೌಡ ಕುಟುಂಬಕ್ಕೆ ಒಳ್ಳೆಯದು ಮಾಡಲಿ ಅಂತ ಕೇಳೋದಂತ
ಬನ್ನಿಮಠ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳಿಂದ ಹಾಗೂ ಹೆಬ್ಬಾಳ ಅಗ್ನಿಶಾಮಕ ಠಾಣೆಯ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳಿಂದ ಹಾಗೆಯೇ ನಿವೃತ್ತ ಡಿಎಫ್ಒ ರುದ್ರೇಗೌಡ ಸರ್ ಅವರಿಂದ ಹಾಗೆಯೇ ಅಕ್ಕಪಕ್ಕದ ಠಾಣೆಗಳಾದಂತಹ ಕೆಆರ್ಪೇಟೆ, ನಾಗಮಂಗಲ, ಶ್ರೀರಂಗಪಟ್ಟಣ, ಮಂಡ್ಯ, ಬಳ್ಳಾರಿ ಎಲ್ಲ ಠಾಣೆಗಳಿಂದ ಅವರಿಗೆ ಸನ್ಮಾನವನ್ನು सर रेडी हेलो हेलो सर हेलो हेलो आगे सर आगे थैंक यू हेलो सर ಇಲ್ಲಿ ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಾಗೆಯೇ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಮಂಡ್ಯ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಯವರು ರಾಘವೇಂದ್ರ ಸರ್ ಅವರು ಕೂಡ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವರದೇ ಆದಂತಹ ಸಲಹೆ ಸೂಚನೆಗಳನ್ನ ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಡೆಸಿಕೊಂಡಿದ್ದಾರೆ. ಧನ್ಯವಾದಗಳನ್ನ ಹಾಗೆಯೇ ಈ ಒಂದು ಕಾರ್ಯಕ್ರಮ ಹಾಗೆಯೇ ನಿವೃತ್ತ ಹಾಗೆಯೇ ನಿವೃತ್ತ ಅಗ್ನಿಶಾಮಕ ಠಾಣಾಧಿಕಾರಿಗಳು ಅವರು ಕೂಡ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹೆಬ್ಬಾಳ ಅಗ್ನಿಶಾಮಕ